ಹಲೋ ಫ್ರೆಂಡ್ಸ್, ಎಲ್ಲಿಗೂ ನಮಸ್ಕಾರ. ಸ್ವಾಗತ ಮತ್ತು ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತಿನ ಒಂದು ಕಂಟೆಂಟ್ ಎನ್ವಿರಾನ್ಮೆಂಟ್ ಶೇಪ್ಸ್ ಯುವರ್ ಮೈಂಡ್ ಸೆಟ್. ಸೊ ನೀವು ಯಾವ ಪರಿಸ್ಥಿತಿಯಲ್ಲಿ ಅಥವಾ ಯಾವ ಜನಗಳ ಜೊತೆ ಅಥವಾ ಯಾವ ಒಂದು ವ್ಯಕ್ತಿಗಳ ಜೊತೆ ಅಥವಾ ಯಾವ ಒಂದು ಎನ್ವಿರಾನ್ಮೆಂಟ್ ಜೊತೆ ನೀವು ಬೆಳೀತಾ ಹೋಗ್ತೀರಾ, ಆ ಒಂದು ಪರ್ಟಿಕ್ಯುಲರ್ ವಿಚಾರದ ಬಗ್ಗೆ ನೀವು ಹೆಚ್ಚು ಹೆಚ್ಚು ಜ್ಞಾನವನ್ನು ಬೆಳೆಸ್ಕೊಳ್ತಾ ಹೋಗ್ತೀರಾ. ಸೊ ಉದಾಹರಣೆಗೆ ಇದು ನಾನು ಹೇಳೋದಾದರೆ, ಒಂದು ಬೀಜ ಎರಡು ರೀತಿಯ ಬೇರೆ ಬೇರೆ ಎನ್ವಿರಾನ್ಮೆಂಟ್ ಅಥವಾ ಬೇರೆ ಬೇರೆ ಭೂಮಿ, ಒಂದು ಕಪ್ಪು ಭೂಮಿ ಅಥವಾ ಒಂದು ಕೆಂಪು ಭೂಮಿ. ಸೊ ಎರಡೂ ಭೂಮಿಯಲ್ಲಿ ಒಂದೇ ತರಹದ ಬೀಜವನ್ನು ನೀವು ಹಾಕಿದ್ರೆ ಅಲ್ಲಿಗೆ ತಕ್ಕಂತಹ ಎನ್ವಿರಾನ್ಮೆಂಟಿಗೆ ಆ ಬೀಜ ಮೊಳಕೆಯಾಗಿ ಗಿಡವಾಗಿ ಮರವಾಗಿ ಬೆಳೆಯುತ್ತೆ. ಸೊ ಅದೇ ರೀತಿ ನೀವು ಯಾವ ಜನಗಳ ಜೊತೆ ನೀವು ಇರ್ತೀರ ಅಂದರೆ, ಉದಾಹರಣೆಗೆ ಹೇಳಬೇಕು ಅಂದರೆ, ಅಂಬಾನಿ ಜೊತೆ ನೀವು ಹೆಚ್ಚು ಸಮಯ ನೀವು ಕಾಲ ಕಳೀತಾ ಇದ್ದರೆ ಅವರು ಯೋಚನೆ ಮಾಡುವಂತಹ ಅಥವಾ ಬಿಸ್ನೆಸ್ ಇಂಪ್ಲಿಮೆಂಟೇಷನ್ ಮಾಡುವಂತಹ ಅಥವಾ ಮಲ್ಟಿಪಲ್ ಟಾಸ್ಕ್ ಹೇಗೆ ನಿರ್ವಹಿಸಬೇಕು ಅನ್ನೋ ವಿಚಾರದ ಬಗ್ಗೆ ನೀವು ಹೆಚ್ಚು ಜ್ಞಾನವನ್ನು ತಿಳ್ಕೊಳ್ತೀರಾ. ಅದೇ ರೀತಿ ನೀವು ನಿಮ್ಮ ಜೀವನದಲ್ಲಿ ನೀವು ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತೀರಾ. ಅದೇ ತರಹ ನೀವು ಒಂದು ಮುಖ್ಯಮಂತ್ರಿ ಜೊತೆ ನೀವು ಒಡನಾಟಗಳು ಜಾಸ್ತಿ ಇದ್ದಾಗ, ಸೊ ಅವರು ತಗೊಳ್ಳುವಂತಹ ಡಿಸಿಷನ್ನು ಅಥವಾ ಅವರು ಮಾಡುವಂತಹ ಮ್ಯಾನೇಜ್ಮೆಂಟು ಅಥವಾ ಅವರು ನೋಡುವಂಥ ವಿಚಾರಗಳ ಬಗ್ಗೆ ನೀವು ಹೆಚ್ಚು ಗಮನ ಹರಿಸಿದಾಗ, ಸೊ ಅವರು ಮಾಡುವಂತಹ ವಿಚಾರದ ಬಗ್ಗೆ ತಿಳ್ಕೊಂಡು ನಿಮ್ಮ ಜೀವನ ಸ್ಟೈಲಿ ಕೂಡ ಅದೇ ರೀತಿ ಇಂಪ್ಲಿಮೆಂಟೇಷನ್ ಆಗ್ತಾ ಹೋಗುತ್ತೆ. ಸೊ ಈ ಒಂದು ವಿಚಾರಗಳ ಬಗ್ಗೆ ಕೆಲವೊಂದು 3-4 ಪಾಯಿಂಟ್ಗಳನ್ನು ನಾನು ಇವತ್ತು ನಿಮ್ಮ ಜೊತೆ ಡಿಸ್ಕಷನ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಎನ್ವಿರಾನ್ಮೆಂಟಲ್ಲಿ ನೀವು ಇದ್ದಾಗ ನಿಮ್ಮ ಮೈಂಡ್ ಸೆಟ್ ಕಂಪ್ಲೀಟ್ ಚೇಂಜ್ ಆಗ್ತಾ ಹೋಗುತ್ತೆ. ನೀವು ಪಾಸಿಟಿವಿಟಿ ಅಥವಾ ಪಾಸಿಟಿವ್ ಆಗಿ ಯೋಚನೆ ಮಾಡುವಂತಹ ಜನಗಳ ಜೊತೆ ನೀವು ಇದ್ದಾಗ ಯಾವುದೇ ತರಹದ ನೆಗೆಟಿವಿಟಿ ಬಂದರೂ ನೀವು ಅದನ್ನು ತಡೆಗಟ್ಟಿ ಪಾಸಿಟಿವಿಟಿ ಕಡೆ ನೀವು ಯೋಚನೆ ಮಾಡ್ತೀರಾ, ಅದು ಅದನ್ನು ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಅವಕಾಶ ನಿಮಗೆ ಸಿಗುತ್ತೆ. ಸೊ ಈ ಒಂದು ಕೆಲವೊಂದು ವಿಚಾರಗಳನ್ನು ನೀವು ನಿಮ್ಮ ಮೈಂಡ್ ಸೆಟ್ ಅಥವಾ ನೀವು ಬೆಳೆದಂತಹ ವಾತಾವರಣದ ವಿಚಾರಗಳು ನೋಡೋದಾದರೆ, ಅಥವಾ ನೀವು ತಗೊಳ್ಳುವಂತಹ ನಿರ್ಧಾರಗಳು ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ, ಕೆಲವೊಂದು ಪಾಯಿಂಟ್ಗಳು ಇವತ್ತು ನಾನು ಡಿಸ್ಕಷನ್ ಮಾಡ್ತೀನಿ. ಅದೇ ರೀತಿ ನಿಮ್ಮ ಮೈಂಡ್ ಸೆಟ್ ಕೂಡ ಇರುತ್ತೆ, ಅಥವಾ ನೀವು ಮೈಂಡ್ ಸೆಟ್ ಡೆವಲಪ್ ಆಗ್ತಾ ಹೋಗುತ್ತೆ, ಅಥವಾ ನೀವು ಇಂಪ್ಲಿಮೆಂಟೇಷನ್ ಮಾಡ್ತಾ ಹೋಗ್ತೀರಾ, ಅಥವಾ ನೀವು ಡಿಸಿಷನ್ ತಗೊಳ್ತಾ ಹೋಗ್ತೀರಾ. ಸೊ ಬಿಲ್ಡ್ ಎ ಪಾಸಿಟಿವ್ ಎನ್ವಿರಾನ್ಮೆಂಟ್. ಯುವರ್ ಎನ್ವಿರಾನ್ಮೆಂಟ್ ಇನ್ಫ್ಲೂಯೆನ್ಸ್ ಯುವರ್ ಮೈಂಡ್ ಸೆಟ್. ಸೊ ಅದೇ ನಾನು ಹೇಳಿದ್ನಲ್ಲ, ನೀವು ಪ್ರಧಾನಮಂತ್ರಿ ಜೊತೆ ಇದ್ದಾಗ ಹೇಗೆ ನೀವು ಅವರು ತಗೊಳ್ಳುವಂತಹ ಡಿಸಿಷನ್ ಆಗಿರ್ಬೋದು, ಅವ್ರು ಮಾಡುವಂತಹ ಮ್ಯಾನೇಜ್ಮೆಂಟ್ ಸ್ಕಿಲ್ ಆಗಿರ್ಬೋದು, ಅಥವಾ ಅವರು ರೂಪ ರಾಶಿಗಳನ್ನು ನೀವು ನೋಡ್ತಾ ನೀವು ನಿಮ್ಮ ಒಂದು ಜೀವನ ಶೈಲಿಯನ್ನು ನೀವು ಅವರ ರೀತಿಯಲ್ಲಿ ನೀವು ಅಡಾಪ್ಟ್ ಮಾಡ್ಕೊಳ್ತಾ ಹೋಗ್ತೀರ. ಸೊ ಪಾಸಿಟಿವ್ ಸರೌಂಡಿಂಗ್ ಲೀಡ್ಸ್ ಟು ಪಾಸಿಟಿವ್ ಆ್ಯಕ್ಷನ್ಸ್. ಸೊ ಅವರು ವಿಚಾರಗಳು ಅಂದರೆ ಪಾಸಿಟಿವ್ ಆಗಿ ತಗೊಳ್ಳೋಂಥ ವಿಚಾರಗಳನ್ನು ನೀವು ಕೂಡ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋಗ್ತೀರಾ. ನೀವು ಕೂಡ ಆ ಒಂದು ಪಾಸಿಟಿವಿಟಿ ಮೈಂಡ್ಸೆಟ್ಟಲ್ಲಿ ಅಥವಾ ಪಾಸಿಟಿವಿಟಿ ಇರುವಂಥ ಗ್ರೂಪಲ್ಲಿ ಇದ್ದಾಗ ಏನಾಗುತ್ತೆ, ನಿಮಗೆ ನೆಗೆಟಿವಿಟಿ ಅನ್ನೋದು ಯಾವುದೇ ರೀತಿ ನಿಮ್ಮ ಮೈಂಡಲ್ಲಿ ಅದು ಬರೋದಿಲ್ಲ. ಸೊ ಹಾಗಾಗಿ ಪಾಸಿಟಿವಿಟಿನೇ ಬರ್ತಾ ಹೋಗುತ್ತೆ. ಚೂಸ್ ಪೀಪಲ್ ಆ್ಯಂಡ್ ಪ್ಲೇಸ್ ದಟ್ ಹೆಲ್ಪ್ಸ್ ಯು ಗ್ರೋ. ನೀವು ನಿಮ್ಮ ಜೀವನದಲ್ಲಿ ಚೂಸ್ ಮಾಡಬೇಕಾಗಿರೋಂಥದ್ದು ಪಾಸಿಟಿವಿಟಿ ಆಗಿ ಯೋಚನೆ ಮಾಡುವಂತಹ ಗ್ರೂಪ್ ಬೇಕಾಗಿದೆಯಾ, ಅಥವಾ ಮ್ಯಾನೇಜ್ಮೆಂಟ್ ಸ್ಕಿಲ್ ಇರುವಂತಹ ಗ್ರೂಪ್ ಅಲ್ಲಿ ನೀವು ಇರ್ಲಿಕ್ಕೆ ಇಷ್ಟಪಡ್ತೀರೋ, ಅಥವಾ ಬೇರೆ ಬೇರೆ ಸ್ಕಿಲ್ಸ್ಗಳು ಬೇರೆ ಬೇರೆ ನಿಮ್ಮ ಒಂದು ಸರೌಂಡಿಂಗ್ಸಲ್ಲಿ ತುಂಬ ಗ್ರೂಪ್ಸ್ಗಳು ಇರುತ್ತೆ. ಸೊ ಆ ಒಂದು ಗ್ರೂಪಲ್ಲಿ ನೀವು ಯಾವ ಗ್ರೂಪಲ್ಲಿ ಇದ್ದರೆ ನನ್ನ ಬೆಳವಣಿಗೆ ಹೆಚ್ಚುತ್ತೆ, ಅಥವಾ ನಾನು ಅವ್ರ ಜೊತೆ ಮಿಂಗಲ್ ಆದರೆ ನಾನು ಯಾವ ಥರ ಡಿಸಿಷನ್ ತೊಗೊಳ್ಬೋದು, ಅಥವಾ ಯಾವ ಥರ ಇಂಪ್ಲಿಮೆಂಟೇಷನ್ ಮಾಡ್ಬೋದು, ಅಥವಾ ಯಾವ ಥರ ಕೆಲಸಗಳನ್ನು ಮಾಡಬಹುದು ಅನ್ನೋ ರೀತಿಯಾಗಿ ಯೋಚನೆ ಮಾಡ್ತಾ ಹೋಗ್ತೀರ. ಒಂದು ವೇಳೆ ನೀವು ಒಂದು ಕವಿ ಜೊತೆನೋ ಅಥವಾ ಒಂದು ಆಥರ್ ಜೊತೆನೋ ನೀವು ಜಾಸ್ತಿ ಸಮಯ ಅವ್ರ ಜೊತೆ ಕಳೀತಾ ಇದ್ದರೆ, ನೀವು ಆಥರ್ ಏನೆಲ್ಲ ಬುಕ್ಸ್ ಬರೀತಾರೆ ಅಥವಾ ಬುಕ್ನ ಕಂಟೆಂಟ್ ಹೇಗೆ ಕ್ರಿಯೇಟ್ ಮಾಡ್ತಾರೆ, ಅಥವಾ ಆ ಒಂದು ಕಂಟೆಂಟ್ ಒಳಗಡೆ ಏನೆಲ್ಲ ಮೆಸೇಜ್ ಅಥವಾ ಮಾಹಿತಿ ಕೊಡ್ತಾರೆ, ಸೊ ಈ ವಿಚಾರಗಳ ಬಗ್ಗೆ ಅವರು ಹೇಳೋದನ್ನು ನೀವು ಕೇಳ್ತಾ ಅಥವಾ ನಿಮ್ಮ ಜೀವನ ಶೈಲಿಯನ್ನು ನಡೆಸ್ಕೊಂಡು ಬಂದಾಗ ಆ ಒಂದು ಮೈಂಡ್ಸೆಟ್ ನಿಮ್ಮ ಒಂದು ಜೀವನದಲ್ಲಿ ಅದು ಅಳವಡಿಸ್ಕೊಳ್ತೀರಾ. ಜೊತೆಗೆ ಆ ಒಂದು ಸೆಟಪ್ ಅಂದರೆ ಆಥರ್ ಆಗುವಂತಹ ಎಲ್ಲ ಸ್ಕಿಲ್ಸ್ಗಳು ನಿಮಗೆ ಅಡಾಪ್ಟ್ ಆಗ್ತಾ ಹೋಗುತ್ತೆ. ಸ್ಮಾಲ್ ಚೇಂಜಸ್ ಇನ್ ಯುವರ್ ಎನ್ವಿರಾನ್ಮೆಂಟ್ ಕ್ಯಾನ್ ಕ್ರಿಯೇಟ್ ಎ ಲಾಸ್ಟಿಂಗ್ ಸಕ್ಸಸ್. ಸಣ್ಣ ಸಣ್ಣ ವಿಚಾರಗಳು ನಿಮ್ಮ ಜೀವನದಲ್ಲಿ ಪಾಸಿಟಿವಿಟಿ ಆಗಿರ್ಬೋದು, ಆ ಒಂದು ಎನ್ವಿರಾನ್ಮೆಂಟ್ ಸ್ಕಿಲ್ಸ್ ಆಗಿರ್ಬೋದು, ಅಥವಾ ನೀವು ತಗೊಳ್ಳೋಂಥ ಡಿಸಿಷನ್ಸ್ ಆಗಿರ್ಬೋದು, ಅಥವಾ ನೀವು
ಕೂರ್ತಕ್ಕಂತಹ ಒಂದು ಎನ್ವಿರಾನ್ಮೆಂಟಲ್ಲಿ ನೀವು ಯಾವಾಗಲೂ ಇದ್ದಾಗ ಆ ಒಂದು ಮೈಂಡ್ಸೆಟ್ ನಿಮಗೆ ಬರ್ತಾ ಹೋಗುತ್ತೆ. ಸೊ ನಿಮ್ಮ ಒಂದು ಲೈಫ್ ಸ್ಟೈಲ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ನಿಮಗೆ ಒಂದು ಸಕ್ಸಸ್ ಅನ್ನೋದು ಗ್ಯಾರಂಟಿ ಸಿಗ್ತಾ ಹೋಗುತ್ತೆ. ಸೊ ನೀವು ನೋಡ್ಬೋದು ಇಲ್ಲಿ ಡಿಫ್ರೆಂಟ್ ನೇಚರು, ಲರ್ನಿಂಗ್ಸು ಮತ್ತು ಗುಡ್ ಹ್ಯಾಬಿಟ್ಸು ಮತ್ತು ಪ್ರೊಆಕ್ಟಿವ್ ಸ್ಪೇಸು ಮತ್ತು ಪಾಸಿಟಿವ್ ಪೀಪಲ್ಸ್ಗಳು, ಈ ಒಂದು ಎನ್ವಿರಾನ್ಮೆಂಟಲ್ಲಿ ನೀವು ಒಂದು ವೇಳೆ ಒಂದು ಗ್ರೂಪಲ್ಲಿ ಇದ್ದಾಗ ಅಲ್ಲಿ ಒಂದು ನಡೆಯುವಂತಹ ವಿಚಾರಗಳ ಬಗ್ಗೆ ನೀವು ಹೆಚ್ಚು ತಿಳ್ಕೊಂಡಾಗ ನಿಮ್ಮ ಮೈಂಡ್ಸೆಟ್ ಕೂಡ ಹಾಗೆ ಅಲ್ಲಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಸೊ ನಿಮ್ಮ ಒಂದು ಮನಸ್ಥಿತಿ ಕನ್ವರ್ಟ್ ಆಗಿ ಪಾಸಿಟಿವಿಟಿ ಆಗಿ ನೀವು ತಗೊಳ್ಳುವಂಥ ಡಿಸಿಷನ್ನು ಅಥವಾ ನೀವು ಮಾಡ್ತಕ್ಕಂಥ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅಥವಾ ನೀವು ಕಲಿತಕ್ಕಂಥ ಹೊಸ ವಿಚಾರಗಳು ನಿಮ್ಮ ಜೀವನದಲ್ಲಿ ಬರ್ತಾ ಹೋಗುತ್ತೆ. ಸೊ ಇದೆಲ್ಲನೂ ಕೂಡ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಏನಾಗುತ್ತೆ ಅಂದರೆ ನೀವು ಸಕ್ಸಸ್ ಅನ್ನೋದನ್ನು ಕಾಣ್ತಾ ಹೋಗ್ತೀರ. ಸೊ ಹಾಗಾಗಿ ನೀವು ಯಾರು ಪಾಸಿಟಿವಿಟಿ ಆಗಿ ಯೋಚನೆ ಮಾಡ್ತಾರೆ ಅಥವಾ ಒಳ್ಳೆ ನೇಚರ್ ಇರುವಂತಹ ಮೈಂಡ್ಸೆಟ್ ಯಾರಿರುತ್ತೆ ಅಥವಾ ನೀವು ಒಂದು ಗ್ರೂಪಲ್ಲಿ ಇದ್ದರೆ ನಾನು ಇನ್ನು ಹೆಚ್ಚು ಬೆಳಿಬಹುದು ಅನ್ನೋ ಒಂದು ಯೋಚನೆಯನ್ನು ಮಾಡಿಬಿಟ್ಟು ನೀವು ನಿರ್ಧಾರ ತಗೊಂಡು ಆ ಗ್ರೂಪಲ್ಲಿ ಸೇರಿಕೊಂಡು ನೀವು ಕೂಡ ಡೆವಲಪ್ ಆಗಿ ಅಥವಾ ಸಕ್ಸಸ್ ಆಗಿ ಅಂತ ಹೇಳ್ತಾ ಇವತ್ತಿನ ಒಂದು ಕಂಟೆಂಟನ್ನು ನಾನು ಮುಗಿಸ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ ನೀವು ಮೊದಲೇ ಬಾರಿ ನೋಡ್ತಾ ಇದ್ದೀರ ಅಂತಂದರೆ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ ಅಂತೇಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಮತ್ತು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕಾಗಲಿ ಅಥವಾ ಬೆಲ್ ಐಕನ್ ಪ್ರೆಸ್ ಮಾಡೋದಕ್ಕಾಗಲಿ ಯಾವುದೇ ರೀತಿ ಚಾರ್ಜ್ ಇರೋದಿಲ್ಲ. ಸೊ ನಾನು ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ಚಾರ್ಜ್ ಆಗುತ್ತೆ ಅಂತ ಏನಾದರೂ ನಿಮ್ಮ ಮೈಂಡ್ಸೆಟ್ಟಲ್ಲಿದ್ದರೆ ಖಂಡಿತವಾಗಿ ತೆಗೆದುಬಿಡಿ. ಏನಾದರೂ ಪೂರ್ತಿಯಾಗಿ ಫ್ರೀಯಾಗಿ ಇರುತ್ತೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ, ಮತ್ತು ಜೊತೆಗೆ ಬೆಲ್ ಐಕನ್ ಪ್ರೆಸ್ ಮಾಡ್ಬೋದು. ಈ ಒಂದು ಕಂಟೆಂಟ್ ಬಗ್ಗೆ ನಾನು ಮಾತಾಡಿರುವಂತಹ ವಿಚಾರ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ಕಂಟೆಂಟ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.